ಮತ್ತು ಹಿಂಗೆ ಅಪಾರ್ಚುನಿಟಿ ಇತ್ತು ಅವನಿಗೆ. ಇದಕ್ಕಿಂತ ಮೊದಲು ಅವನಿಗೆ ಸರಿಗಮ ಮುಗಿದ ಮೇಲೆ ಅವನಿಗೇನಾಯ್ತು ಅಂದ್ರೆ ಸಿನಿಮಾ ಒಂದು ಅಪಾರ್ಚುನಿಟಿ ಬಂದಿತ್ತು ಅವನಿಗೆ, ನನ್ನ ಥ್ರೂನ ಬಂದಿತ್ತು. ಆದರೆ ಯಾಕೋ ಅವನು ಒಪ್ಪಲಿಲ್ಲ, ಸಿನಿಮಾಕ್ಕೆ ಹೋಗಲಿಕ್ಕೆ ಒಪ್ಪಲಿಲ್ಲ. ಸಿನಿಮಾ ಹೀರೋ ಆಗಲಿಕ್ಕೆ ಒಂದು ಅಪಾರ್ಚುನಿಟಿ ಬಂದಿತ್ತು, ಒಬ್ಬರು ಪ್ರೊಡ್ಯೂಸರ್ಸ್ ಎಲ್ಲ ನಾನು ಕಾಂಟ್ಯಾಕ್ಟ್ ಮಾಡಿದರು, ಅದು ಒಪ್ಪಲಿಲ್ಲ ಅವ. ಹಾಗಾಗಿ ಸಿನಿಮಾ ಒಂದು ಇದಕ್ಕೆ ಹೋಗಲಿಲ್ಲ ಅವ. ಮುಂದಿನ ದಿನಗಳಲ್ಲಿ ಸಿನಿಮಾಕ್ಕೆ ಬಂದರೆ ಹೋಗ್ಬೇಕಾ ಬೇಡವಾ ಹನುಮಂತ್? ಇಲ್ಲ, ಹನುಮಂತ ಹೋದರೆ ನನಗೂ ಕೂಡ ಆಸೆ ಇದೆ, ಹೋಗ್ಬೇಕನ್ನೋ ಬಯಕೆ ನನಗೂ ಕೂಡ ಇದೆ. ಹೋದರೆ ಚೆನ್ನಾಗಿರ್ತೈತಿ. ಯಾಕೋ ಅದು ಅವ ಹೋಗ್ತಾ ಇಲ್ಲ. ಬಟ್ ದಿನಗಳಲ್ಲಿ ಹೋಗ್ಬೇಕು ಅಂತ ಆಸೆ ಇದೆ, ಹೋಗ್ಬೇಕಂತ ಆಸೆ ಇದೆ ನನಗೆ. ಸಿನಿಮಾದ ಒಂದು ಅವಕಾಶಗಳು ಬಂದರೆ ಹೋಗ್ಬೇಕಂತ ಇದೆ. ಮತ್ತು ವಿಶೇಷವಾಗಿ ಆತನನ್ನು ನಾವು ಚುನಾವಣಾ ಐಕಾನ್ ಮಾಡಿದ್ವಿ. ಆ ಸಂದರ್ಭದೊಳಗೆ ಸರಿಗಮ ಬಂದಾಗ ನಮ್ಮದು ಸುಮಾರಾಗಿ 5-10% ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಿಗೆ ಆಯ್ತು. ಅದು ಭಾಳ ಖುಷಿ ವಿಚಾರ. ವಿಶೇಷವಾಗಿ ಆಯ್ಕೆ ಮಾಡೋದಕ್ಕೆ ನಮ್ಮ ಅಧಿಕಾರಿಗಳು ನಮ್ಮನ್ನ ಭಾಳ ಇದನ್ನು ಮಾಡಿದರು. ಆತ ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡಿದ. ಯಾವುದೇ ಒಂದು ಸಿಂಗಲ್ MP ಇದನ್ನು ಅಪೇಕ್ಷೆ ಪಡ್ದಂಗೆ ನಮ್ಮ ಒಂದು ಸರ್ಕಾರಿ ಸೇವೆ, ಇದು ಸಮಾಜ ಸೇವೆ ಅಂತಕ್ಕಂಥ ತಿಳ್ಕೊಂಡು ಓಟಿನ ಪ್ರಮಾಣ ಒಂದು ಹೆಚ್ಚಾಯಿತು. ಇಂಥ ಒಂದು ಸಮಾಜ ಕೆಲಸಗಳನ್ನು ಮಾಡ್ತಾ ಇದ್ದಾನವ. ಮತ್ತು ಬಡವ್ರ ಮಕ್ಕಳಿಗೆ ದತ್ತು ತೆಗೆದುಕೊಳ್ತಕ್ಕಂಥ ಇದನ್ನು ಮಾಡ್ತಾ ಇದ್ದಾನ. ಇಂಥವೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಾನ. ಇದಿಷ್ಟು ಹನುಮಂತ ಅವರಿಗೆ ಏನು ಶಿಕ್ಷಣವನ್ನು ನೀಡಿದಂಥ ಗುರುಗಳ ಮಾತು. ಗುರುವನ್ನು ಮೀರುವಂಥ ಶಿಷ್ಯ ಇದ್ದರೆ ಯಾವ ಗುರುವಿಗೆ ತಾನೇ ಹೆಮ್ಮೆ ಆಗಲ್ಲ. ಆತ ನಮ್ಮೂರಿನ ಹುಡುಗ ಅನ್ನಲಿಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ಹನುಮಂತಿಗೆ ಮುಂದಿನ ದಿನಗಳಲ್ಲಿ ಸಿನಿಮಾದ ಅವಕಾಶಗಳು ಬರುವಂಥ ಸಾಧ್ಯತೆ ಇದೆ. ಆದರೆ ಈ ಹಿಂದೆಯೂ ಕೂಡ ಸಿನಿಮಾದ ಅವಕಾಶ ಬಂದಿತ್ತು, ಆದರೆ ಆತ ಯಾಕೋ ಉತ್ಸಾಹವನ್ನು ತೋರಿಸಿಲ್ಲ. ಇನ್ನು ಮುಂದಿನ ದಿನಗಳಲ್ಲಾದರೂ ಕೂಡ ಒಳ್ಳೆಯ ಅವಕಾಶ ಬಂದರೆ ಆತ ಒಪ್ಪಬೇಕು, ಸಿನಿಮಾಕ್ಕೆ ಹೋಗಬೇಕು ಅನ್ನುವಂಥ ಆಸೆಯನ್ನು ಅವರಿಗೆ ಕಲಿಸಿದಂಥ ಗುರುಗಳು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಫಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.